ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಹರಿವ ತೊರೆಯು ನಾನು ರಬಹುದೆ ನಾನು ಕಡಲ ನೀರಿನೊಳು ಕರಗಬಹುದೆ ನಾನು ಕರಗಬಹುದೆ ನಾನು ಕರಗಬಹುದೆ ನಾನು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಹಾಗೂ ಬೆಟ್ಟಿನ ಸಿಬ್ಬಂದಿ ವರ್ಗವರು ವೇದಿಕೆಯ ಹತ್ತಿರ ಆಗಮಿಸಲಿದ್ದಾರೆ. ವಿವಿಧ ತಾಲೂಕುಗಳಿಂದ ಆಗಮಿಸಿದಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾಗೂ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ವೇದಿಕೆಯ ಬಲಭಾಗದಲ್ಲಿ ಆಗಮಿಸಿದ್ದಾರೆ. ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿದಂಥ ಕರ್ನಾಟಕ ಸರ್ಕಾರ ಕಲಾ ಶಿಕ್ಷಣ ಇಲಾಖೆ ಯಾಕಂತಂದ್ರೆ ತುಂಬಾ ಚೆನ್ನಾಗಿತ್ತು. ಒಂದು ತಾಲೂಕಲ್ಲಿ ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ತೀರ ಅಂತ ನಾನು ಯಾವತ್ತೂ ನೋಡಿರ್ಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಸಾವಿರಾರು ಜನಕ್ಕೆ ಊಟ, ಅದು ಒಂದು ತಾಲೂಕಲ್ಲಿ, ಅಷ್ಟೊಂದು ವೆಹಿಕಲ್ಸು, ಅದು ಒಂದು ತಾಲೂಕಲ್ಲಿ. ನಿಜವಾಗ್ಲೂ ಯಾವುದೋ ಸ್ಟೇಟಲ್ಲೇ ಮಾಡ್ದಂಗಿತ್ತು. ಇದು ಪೂರ್ತಿ ಒಂದು ಸ್ಟೇಟಲ್ಲಿ ಎಲ್ಲರೂ ಸೇರ್ಕೊಂಡು ತುಂಬಾ ಒಗ್ಗಟ್ಟಾಗಿ ಮಾಡಿದ್ರ, ತುಂಬಾ ಚೆನ್ನಾಗಿತ್ತು. ಚೇಂಜ್ ಕಾರ್ಯಕ್ರಮನೂ ಅಷ್ಟೇ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡ್ರೆ ಎಷ್ಟು ಡೆಕೋರೇಷನ್ ಮಾಡಿಸಿದ್ರಿ, ಎಲ್ಲ ವೆಹಿಕಲ್ಸ್ ಸಮಸ್ಯೆ ಏನು ಬರ್ತಿಲ್ಲ ನಮಗೆ. ಆ್ಯಂಡ್ ಊಟಕ್ಕೂ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಅಚ್ಚುಕಟ್ಟಾಗಿ ನಡೆಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಈ ಸ್ಟೇಜಲ್ಲಿ ನನಗೆ ಅಚ್ಚುಕಟ್ಟಾಗಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಮಂಜುನಾಥ್ ಎಸ್ ಕೊಪ್ಪಲ್. ನಾನು SBH ಪ್ರೌಢಶಾಲೆ ಅಣೂರು, ತಾಲೂಕು ಬ್ಯಾಡಗಿ, ಜಿಲ್ಲಾ ಯಾಲಕ್ಕಿ ನಾಡು, ಹಾವೇರಿಯಿಂದ ಗವಿಸಿದ್ದೇಶ್ವರನ ಪುಣ್ಯಭೂಮಿ ಈ ಕೊಪ್ಪಳ ಪ್ರಾಂತ್ಯಕ್ಕೆ ಬಂದಿದ್ದೀನಿ. ನಾನು 2025-26ರ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ. ನಿಜವಾಗಿಯೂ ಕೂಡ ಐ ಆಮ್ ಗ್ಲಾಡ್ ಟು ಬಿ ಹಿಯರ್ ದ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಪ್ರತಿಭಾ ಕಾರಂಜಿ ಆ್ಯಂಡ್ ಕಲೋತ್ಸವ because here we the providing more facilities like bus facilities, food and also and transportation. ಇಲ್ಲಿ ನಾನು ನಿಜಕ್ಕೂ ಕೂಡ ನಾನು ಅತ್ಯುತ್ತಮ ಸೌಕರ್ಯಗಳನ್ನು ಕಂಡೆ. ನಾನು ಕೂಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗಳಲ್ಲಿ ಭಾಗವಹಿಸ್ತಿದ್ದೆ. ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಗಳನ್ನು ನಾನು ಕೂಡ ಭಾಗವಹಿಸಬೇಕೆಂಬ ಇಚ್ಛೆ ನನ್ನಲ್ಲಿತ್ತು. ಅದೇ ರೀತಿ ಈ ಸರಿ ನಾನು ಭಾಗವಹಿಸಿ 2ನೇ ಸ್ಥಾನವನ್ನು ಪಡ್ಕೊಂಡಿರೋದು ನನಗೆ ತುಂಬ ಸಂತಸವನ್ನು ತಂದಿದೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ ಇಲ್ಲಿನ ಬಸ್ ಸೌಕರ್ಯ ಆಗಿರ್ಬೋದು, ಯಾಕಂತ ಅಂದರೆ ಇಲ್ಲಿನ ಊಟದ ವ್ಯವಸ್ಥೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಲ್ಲಿ ಕೇವಲ ಕಲೋತ್ಸವ ಕಾರ್ಯಕ್ರಮದಲ್ಲಿ ತಿಂಡಿಯನ್ನು ಬೆಳಗಿನ ಉಪಹಾರವನ್ನು ಕೊಡ್ತಿದ್ದಾರೆ. ಅದೇ ರೀತಿ ಶ್ರೀ ಶರಣಬಸವೇಶ್ವರ ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ ಸಿದ್ದಾಪುರ
ಈ ಶರಣಬಸವೇಶ್ವರ ಪ್ರಾಥಮಿಕ ಶಾಲೆ ಸಿದ್ದಾಪುರ್ ಇಲ್ಲಿ ಕೂಡ ನಮಗೆ ಬೆಳಗಿನ ಉಪಹಾರವನ್ನು ಕೊಡ್ತಿದ್ದಾರೆ. ಖಂಡಿತವಾಗಿಯೂ ಕೂಡ ಅವರ ಈ ಕಾರ್ಯವನ್ನು ನಾವು ಮರೆಯುವಂಥದ್ದಲ್ಲ. ಅದೇ ಥರ ಬಿಸಿನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬೆಳಗ್ಗೆ ನಮಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು GM ಸೃಷ್ಟಿ ಅಂತ. ಇಲ್ಲಿ ನಾವು ಈ 2025-26ನೇ ಸಾಲಿನಲ್ಲಿ ರಾಜ್ಯ ಮಟ್ಟ ಕುರುಗೋಡುನಲ್ಲಿ ಘಾಟಿಗೆಯಲ್ಲಿ ಮಾಡಿದ್ದೇವೆ. ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಸಿಸ್ಟಮ್ಸ್ ಚೆನ್ನಾಗಿದ್ದಾವೆ. ಊಟದ್ದಾಗಲಿ, ಪ್ರತಿಯೊಂದು ಡೆಕೋರೇಷನ್ಸ್ ಆಗಲಿ, ಆಮೇಲೆ ಇಲ್ಲಿ ಯಾವುದೇ ಒಂದು ಬಸ್ಸಿದ್ದಾಗಲಿ, ಎಲ್ಲರದ್ದಾಗಲಿ, ಸ್ಟೇಜಿಂದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಂದ ನಮ್ಮಿಂದ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಸಂಗೀತಾ TS ಅಂತ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೀನಿ. ಇಲ್ಲಿ ಕಾರಟಗಿಯಲ್ಲಿ ನಡೆದಿರುವಂತಹ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದಲ್ಲಿ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆ ನಮಗೆ ದೇವರಾಜ ಅರಸ್ ಹಾಸ್ಟೆಲಲ್ಲಿ ಮಾಡಿದರು. ಅದು ತುಂಬ ಕ್ಲೀನ್ ಇದೆ ಮತ್ತು ತುಂಬ ಹೈಜಿನಿಕ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ಸ್ಪರ್ಧೆಗಳು ಕೂಡ ದೊಡ್ಡ ಹಾಲಲ್ಲಿ ಮಾಡಿದ್ದಾರೆ. ಮತ್ತು ಒಂದು ಬಸ್ಸಿನ ವ್ಯವಸ್ಥೆ ಏನಿದೆ, ನಮಗೆ ಇಲ್ಲಿಂದ ಮೇನ್ ಸ್ಕೂಲಿಗೆ ಹೋಗೋಕ್ಕೆ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ, ಮತ್ತು ಊಟದ ಹಾಲಿಗೆ ಹೋಗೋಕ್ಕೆ, ಈ ಥರ ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಟೋಟಲ್ ಆಗಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ.